ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗ್ರೀನ್ ವಾಲು, ವೈಟ್ ಶಾಲು ಹೆಂಗೆ ಕಾಣ್ತಾ ಇದೆ? ಸೇಮ್ ನ್ಯೂಸ್ ಆ್ಯಂಕರಿಂಗ್ ಥರ ಕಾಣ್ತಾ ಇದ್ದೀನಿ ಅಲ್ವಾ? ಅಡ್ಜಸ್ಟ್ ಮಾಡ್ಕೊಳ್ಳಿ. ಲೈಕ್ ಡಾರ್ಕ್ ಒಂದು ಲೈಟ್. ನಾನು ಇವಾಗ ಅಬ್ಸರ್ವ್ ಮಾಡ್ತೀವೋ ಈ ಥರ ಡಿಫ್ರೆಂಟಾಗಿ ಕಾಣ್ತೈತೆ ಅಂತ. ಆಲ್ರೆಡಿ 7 o'clock. ನನ್ನ ಮಗಳು ಬೆಳಗ್ಗೆಯಿಂದ ನಿದ್ದೆ ಮಾಡಿಲ್ಲ, ಮಲಗಿಬಿಡ್ತಾಳೆ. ಈಗ ಬೇಗ ಅವಳಿಗೆ ಊಟ ಮಾಡಿಸಿ ಮಲಗಿಸ್ಬೇಕು. ಅರ್ಜೆಂಟಿಗೆ ಏನು ಮಾಡುವ ಅಂತ ಅಡುಗೆ ಮಾಡ್ತಾಯಿದ್ದೆ, ವೀಡಿಯೋ ಮಾಡ್ಕೊಬಿಡೋಣ ಅಂತ ಮಾಡ್ತಾಯಿದ್ದೀನಿ. ವೆಯ್ಟ್ ನಾನು ಆಲೂ ಪರೋಟ ಮಾಡ್ತಿರೋದು ಶೇಂಗಾ ಚಟ್ನಿ ಮಾಡ್ತಿದ್ದೀನಿ. ಇಲ್ಲೇನು ಗೊತ್ತಾ, ಇಲ್ಲಿ ಫಸ್ಟು ಕಡಲೆ ಬೀಜ ಬಿಸಿ ಮಾಡ್ಕೊಂಡಿದ್ದೀನಿ. ಅದು ಹುರ್ಕೊಂಡೆ ನಾನು ಆವಾಗಲೇ, ವೀಡಿಯೋ ಮಾಡೋದು ಮರ್ತ್ಕೊಂಡೆ. ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಇಲ್ಲೊಂದೇ ಒಂದು ಚಿಕ್ಕ ಪೀಸ್ ಶುಂಠಿ ಹಾಕಿದ್ದೀನಿ. ಯಾಕಂದರೆ ನನಗೆ ಶುಂಠಿ ಜಾಸ್ತಿ ಇಷ್ಟ ಆಗಲ್ಲ, ಜಸ್ಟ್ ಫ್ಲೇವರ್ಗೆ ಹಾಕಿದ್ದೀನಿ ಅಷ್ಟೇ. ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಮೆಣಸಿ ಹಣ್ಣು, ನೀವು ಮೆಣಸಿಕಾಯಿನೂ ಹಾಕೋಬೋದು, ನಾನು ಇದು ಹಾಕಿದ್ದೀನಿ. ಓಕೆನಾ? ಇಷ್ಟನ್ನೀಗ ಪೇಸ್ಟ್ ಮಾಡ್ಕೊಳ್ಳುವ. ಜಾರಿಗೆ ಶಿಫ್ಟ್ ಮಾಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಮಾಡಿಬಿಡೋಣ. ಓಕೆ, ಲಾಸ್ಟಲ್ಲಿ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಲ್ರಪ್ಪ, ಮರ್ತ್ಕೊಂಡಿರ ಆಮೇಲೆ. ರೆಡಿ. ಇದು ಗಟ್ಟಿ ತಡಿ, ಎಷ್ಟು ಬೇಕೋ ನೀರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಚಟ್ನಿ ರೆಡಿ ಆಯಿತು. ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಟ್ಟೆ. ಜಾಸ್ತಿ ಕಡಲೆಬೇಳೆ ಉದ್ದಿನಬೇಳೆ ಹಾಕಿಲ್ಲ, ಸಾಸಿವೆ ಒಗ್ಗರಣೆ ಹಾಕಿದ್ದೀನಿ. ಓಕೆನಾ? ಇಲ್ಲಿ 2 ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಬಿಡು ಚಿರಿಮಾ. 2 ಆಲೂಗೆಡ್ಡೆನ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಈಗ ಏನಿದೆ ತುರ್ಕೊಬಿಡೋಣ, ಆಯಿತಾ? ಇಲ್ಲಿ ಆಲೂಗೆಡ್ಡೆನ ತುರ್ಕೊಂಡಿದ್ದೀನಿ. ಇಲ್ಲಿ ಹಿಟ್ಟು ರೆಡಿಯಾಗಿದೆ. ಇದನ್ನು ಇವಾಗ ಇಲ್ಲಿಗೆ ಹಾಕಿ ಇಷ್ಟು ಜೀರಿಗೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಈಗ ಒಂದೇ ಒಂದು ಹಸಿರು ಮೆಣಸಿಗೆ ಹಾಕಿದ್ದೀನಿ. ನನ್ನ ಮಗಳು ತಿಂತಾಳೆ, ಫುಲ್ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ನೀವು ಜಾಸ್ತಿ ಹಾಕೋಬೋದು, ನಂಗೆ ಖಾರ ಆಗ್ಬಿಡುತ್ತೆ ಜಾಸ್ತಿ. ನನ್ನ ಮಗಳು ತಿಂತಾಳಲ್ಲ, ಅದಕ್ಕೆ ಒಂದೇ ಒಂದು ಹಾಕಿದ್ದೀನಿ. ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು. ಅಂದರೆ ಪ್ಲೇನ್ ಚಪಾತಿ ತಿಂದು ಬೋರ್ ಆಗಿರ್ತಾರೆ, ಈ ಥರ ಡಿಫ್ರೆಂಟಾಗಿ ಮಾಡಿದ್ರೆ ಸ್ವಲ್ಪ ಟೇಸ್ಟಾಗಿರುತ್ತೆ ಅಂತ. ಇವಾಗ ಒಂದು ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡೋದು. 1 ಸ್ಪೂನ್ ಆಯಿಲ್, ಇಷ್ಟೇ. ಸಲ ಮಿಕ್ಸ್ ಮಾಡ್ಕೊಂಡಿದ್ದೆ ನೀರು ಹಾಕೋಕ್ಕೂ ಮುಂಚೆ. ಆಮೇಲೆ ನೀರು ಕನ್ಸಿಸ್ಟೆನ್ಸಿ ನೋಡ್ಬಿಟ್ಟು ಸೇಮ್ ಚಪಾತಿ ಅದಕ್ಕೇ ಕಲಿಸ್ಬೇಕು. ತುಂಬ ಸೌಂಡ್ ಕಮ್ಮಿ ಆಗ್ತಿಮ್ಮ. ಇದನ್ನು 2 ಥರನೂ ಮಾಡ್ಬೋದು. ಇವಾಗ ನಾನು ಇಲ್ಲಿ ಮಿಕ್ಸ್ ಮಾಡೋದನ್ನೆಲ್ಲ ಸಪ್ರೇಟ್ ಸ್ಟಫಿಂಗ್ ಮಾಡ್ಕೊಂಡು ಚಪಾತಿನೂ ಒತ್ತಬೇಕಾದ್ರೆ ಒಳಗಡೆ ರೋಲ್ ಮಾಡಿ ಅದನ್ನು ಫೋಲ್ಡ್ ಮಾಡಿ ಆಮೇಲೆ ಒತ್ತಬೇಕು. ಆ ಡಬಲ್ ಕೆಲಸ. ಈ ಥರ ಆದರೆ ಸಿಂಪಲ್ ಒಟ್ಟಿಗೆ ಎಲ್ಲ ಒಂದೇ ಸತಿ ಏನು 2 ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದಂಗೆ. ನನಗೆ ಎಲ್ಲ ಈಸಿ ಮೆಥಡ ನೋಡೋಕ್ಕೆ ಇಷ್ಟಪಡ್ತೀನಿ. ಬೇಗ ರೆಸಿಪಿ ಮಾಡಿಬಿಡ್ಬೋದು. ಹಂಗಾದ್ರೆ ಸ್ಟಫಿಂಗ್ ಮಾಡಿ ಅದರೊಳಗಡೆಗೆ ಹಾಕಿ ಅಷ್ಟೊಂದು ಪೇಷನ್ಸ್ ಇಲ್ವೆಲ್ಲ. ತಿನ್ನೋ ತನಕ ನನಗೆ ಅದು ಇಂಟ್ರೆಸ್ಟ್ ಹೊಡೆಯುತ್ತೆ, ತಿನ್ನೋ ಮೂಡೇ ಇರೋಲ್ಲ. ಅದಕ್ಕೆ ಇದು ಶಾರ್ಟ್ ಕಟ್. ಓಕೆನಾ? ಈ ಥರ ಟ್ರೈ ಮಾಡಿ. ಇದನ್ನು ಕಲಸೇ ಸಿಗ್ತೀನಿ. ವೆಯ್ಟ್. ಆಮೇಲೆ ಆ ಥರ ಸ್ಟಫಿಂಗ್ ಒಳಗಡೆ ಹಾಕ್ದಾಗ ಏನಾಗುತ್ತೆ ಗೊತ್ತಾ, ಅದು ಏನು ಒಳಗಡೆ ಹಾಕಿರೋ ಫಿಲ್ಲು ಈಚೆ ಬಂದ್ಬಿಡುತ್ತೆ. ಅಂದ್ಬಿಟ್ಟು ಮಂದಕ್ಕೆ ಮೆತ್ತ ಸಾಫ್ಟಾಗಿ ಒತ್ತಬೇಕಾಗುತ್ತೆ. ಇದು ಹಂಗಲ್ಲ, ನಮಗೆ ಎಷ್ಟು ತೆಳುಬೇಕು ಅಷ್ಟು ತೆಳು ಒತ್ಬೋದು. ಆ ಥರ ಫಿಲ್ ಮಾಡ್ಬಿಟ್ಟು ಮಾಡೋ ಪರಾಟ ಏನಾಗುತ್ತೆ, ಹೊರಗಡೆ ಸ್ಟಫಿಂಗ್ ಬಂದ್ಬಿಡುತ್ತೆ. ಅದೊಂದು ಮೈನಸ್ ಪಾಯಿಂಟು. ಮತ್ತು ಡಬಲ್ ಕೆಲಸ ಎರಡೂ. ಇದು ಹಂಗಲ್ಲ, ನಮಗೆ ಎಷ್ಟು ತೆಳುಬೇಕು, ಮಂದ ಬೇಕು, ಹೆಂಗೆ ಬೇಕು ಹಂಗೆ ಲಟ್ಟಿಸ್ಬೋದು. ಅದರಿಂದ ನಾನು ಈ ಮೆಥಡೇ ಯೂಸ್ ಮಾಡೋದು. ನೀವು ಈ ಮೆಥಡ್ ಯೂಸ್ ಮಾಡಿ, ಆಯಿತಾ? ಯಪ್ಪ ಹೆವಿ ಶೆಕೆ ಆಯ್ತಾ ಇಲ್ಲ. 7 ಗಂಟೆಗೆ ಸ್ಟಾರ್ಟ್ ಮಾಡೋದಕ್ಕೆ 7:30. ಬರೀ ವೀಡಿಯೋ ಮಾಡೋಂಗಿಲ್ಲ ಅನ್ನೋದಾಗಿದ್ದರೆ 10 ನಿಮಿಷಕ್ಕೆ ರೆಡಿ ಆಗಿಬಿಡ್ತಿತ್ತು. ಪ್ಲಸ್ ವೀಡಿಯೋ ಮಾಡ್ಕೊಂಡು ಶೂಟ್ ಮಾಡಬೇಕಲ್ಲ ರೆಸಿಪೀಸು, ಅದಕ್ಕೆ ಸ್ವಲ್ಪ ಲೇಟ್. ಇದು ಒಂದು 10 ನಿಮಿಷ ರೆಸ್ಟ್ ಮಾಡಲಿ. ಅಷ್ಟೊತ್ತು ತನಕ ನನ್ನ ಬಾಯಿಗೆ ಸ್ವಲ್ಪ ಕೆಲಸ ಕೊಡ್ತೀನಿ. ರೆಡಿ ಟು ಈಟ್. ಅದು 10 ನಿಮಿಷ ಅದು ನೆನೆಯೋ ತನಕ ಅಷ್ಟೇ, ಸ್ವಲ್ಪ ಬಾಯಿ ರೆಸ್ಟ್ ಕೊಡುವ ಅಂತ. ಲುಕ್ ಲೈಕ್ ಎಮ್ಮಿ. ಮಸ್ತ್. ಸುಮಾರು ದಿನ ಆಯಿತು ಸೌತೆಕಾಯಿ ಫೇವ್ರೇಟ್ ನನಗೆ. ಅದಕ್ಕೆ ನನ್ನ ಮಗಳು ಕೊಡ್ತೀನಿ. ರಿಯಾಕ್ಷನ್ ಹಂಗಾಯ್ತು ನೋಡಿ, ತಿಂತಾಳೋ ಗೊತ್ತಿಲ್ಲ. ಯಾರಿಗೆಲ್ಲ ನಂತರ ಫ್ರೀ ಟೈಮಲ್ಲಿ ಅಥವಾ ಗ್ಯಾನ್ ಬಂದಂಗೆ ಯಾವ್ಯಾವ ಟೈಮಲ್ಲಿ ಸೌತೆಕಾಯಿ ತಿನ್ನಬೇಕು ಅಂತ ಅನಿಸುತ್ತೆ, ನಂತರದವ್ರು ಇರೋರು ಕಮೆಂಟ್ ಹಾಕಿ, ಆಯಿತಾ? ನನ್ನ ಮಗಳು ಕೊಡ್ತೀನಿ. ಯಾರಿಗೆಲ್ಲ ಬಾಯಲ್ಲಿ ನೀರು ಬರ್ತೈತೆ ಇಲ್ಲೇ ತಿನ್ಕೊಬಿಡಿ. ಓಕೆ, ನನ್ನ ಮಗಳಿಗೇನು ತಗೊಂಡೋದು ನೋಡಿ ತಿನ್ನಲೇ ಇಲ್ಲ. ನಾನು, ಅಪ್ಪ, ಮಮ್ಮಿ 3 ಜನ ತಿಂದ್ವಿ.
ಇದು ನೆಂದಿರ್ತಾವ ಹೊಟ್ಟೆ ಶೂ ಐತಂತ ಐತೆ, ಅದಕ್ಕೆ ಮಾಡ್ಕೊಬಿಡೋ ಒಂದು ಅಂದ್ಬಿಟ್ಟು ಬಂದೆ. ಬೇಗ ಒಂದು ಹೊತ್ಬಿಟ್ಟು ಬೇಯಿಸಿ ತೋರಿಸ್ತೀನಿ ಹೆಂಗೆ ಬಂತು ಅಂತ. ಓಕೆನಾ? ನೋಡಿ, ಒಂದು ಹೊತ್ತಿದ್ದೀನಿ. ಎಷ್ಟು ತೆಳು ಬೇಕಾದ್ರೆ ಹೊತ್ಬೋದು. ನಾನು ನಾರ್ಮಲ್ ಸೈಜ್ ಹೊತ್ತೀನಿ, ತೀರ ತೆಳುನೂ ಅಲ್ಲ ಮಂದನೂ ಅಲ್ಲ, ಮೀಡಿಯಮ್ ಚಪಾತಿ ಸೈಜನ್ನೇ. ಫಸ್ಟ್ ಇದೊಂದು ಹೊತ್ತಿ ನನ್ನ ಮಗಳು ಕೊಟ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ಕೇಳುವಾಗ ಹೊಟ್ಟೆ ಶೋ ಅಂತ ಬಿಡ್ಕೊತಾಳೆ ಆವಾಗಿಂದ. ಎಷ್ಟೊಂದು ಬಬಲ್ಸ್ ಥರ ಸಖತ್ತಾಗಿ ಗೊತ್ತೈತೆ ನೋಡಿ, ಸಾಫ್ಟಾಗೈತೆ. ಏನಕ್ಕಂದ ರೆಡಿ ಬಂಗಾರ ಊಟ. ಫಸ್ಟು ನಿಂಗೆ ಟೇಸ್ಟ್ ನೋಡಿ ಹೆಂಗೈತೆ ಅಂತ ಬಾಯ್ಲಿ. ಅಷ್ಟೊಂದು ಸಾಫ್ಟಾಗಿ ಬಂದೈತೆ. ಇವಾಗ ಅವಳು ಕೊಟ್ಬಿಟ್ಟು ಅವಳ ಕೈ ಟೇಸ್ಟ್ ಮಾಡಿಸುವ ಹೆಂಗೈತೆ ಅಂತ ಹೇಳ್ತಾಳೆ ಅಂತ. ಹೆಂಗೈತೆ? ಸೂಪರ್. ಚಟ್ನಿ ಅಜ್ಜಲ್ವ ನೀನು? ಚಟ್ನಿ ಖಾರ ಮಟ್ಟ ಹಂಗೆ ಪ್ಲೇನ್ ತಿಂತಾಳೆ. ಅಲ್ಲಿ ನೋಡು ಬಂಗಾರು, ತಿನ್ನು ಬಂಗಾರಿ. ಸೂಪರ್ ಇದ್ದೆ ಇಲ್ವಾ? ತುಪ್ಪರ್ ರೆಡಿ ಆಯಿತು. ಅಮ್ಮಂಗೆ ನನ್ನ ಮಗಳು ಎಲ್ಲ ತಿಂದಿದ್ದು ಆಯಿತು. ಇಷ್ಟೊಂದು ಸಾಫ್ಟಾಗೈತೆ ಅಂತಂದರೆ ಖರ್ಚಿಫ್ ಥರ ಫೀಲ್ ಆಗುತ್ತೆ. ಎಮ್ಮಿ. ಇವಾಗ ನಾನು ತಿನ್ನಬೇಕು, ಅಂಗಡಿಗೆ ಹೋಗ್ಬೇಕು, ಟೈಮ್ ಆಯಿತು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಎಲ್ರಿಗೂ ರೆಸಿಪಿ ಹೇಗೆ ಅನ್ನಿಸ್ತು ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಹಾಕಿ. ಓಕೆನಾ? ಎಲ್ಲ ಟ್ರೈ ಮಾಡಿ. ನಾರ್ಮಲ್ ಚಪಾತಿಗಿಂತ ಮತ್ತು ಒಳಗಡೆ ಸ್ಟಫಿಂಗ್ ಹಾಕಿ ಮಾಡೋಕ್ಕಿಂತ ಇದು ಈಸಿ ಮೆಥಡು. ಒಂದು ಟ್ರೈ ಮಾಡಿ ತಿಂದ್ಬಿಟ್ಟು ಟೇಸ್ಟ್ ನೋಡಿ ಆಮೇಲೆ ಕಮೆಂಟ್ ಹಾಕಿ. ಓಕೆನಾ? ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಎಲ್ಲರಿಗೂ ಬಾಯ್. ಕಮೆಂಟ್ ಹಾಕೋದು ಮರಿ ವಿಡಿಯೋ. ಓಕೆ, ಬಾಯ್.